ಎಲ್ರಿಗೂ ನಮಸ್ಕಾರ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ತುಂಬ ಕಾಮಿಡಿ ಆಗಿದೆ, ಚೆನ್ನಾಗಿದೆ ವಿಡಿಯೋ. ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಚಿಂಪೆ, ಇವತ್ತು ಹೊರಗೆ ಎಲ್ಲರೂ ತಿರ್ಗಕ್ಕೆ ಹೋಗಿ ನಿಮ್ಮ ಅವ್ವಗೆ ಹೇಳಿ ಇವತ್ತು ಹೋಳ್ಗೆ ಮಾಡ್ಸೇನಿ, ಹೋಳ್ಗೆ ಉಣ್ಣಂಗಾಗಿತ್ತು ಅಂದು. ಸುಮ್ಮನೆ ಮನ್ಯಾಗ ಕುತ್ಕೊಂಡು ಬರಬ್ಬರಿ ಹೋಳ್ಗೆ ಉಂಡು ಒಂದು ತಾಸು ಮಕ್ಕಂಬಿಡು. ಎಲ್ಲಿ ಊರು ತಿರ್ಗಕ್ಕೆ ಹೋಗ್ಬೇಡ, ಮೊದ್ಲಾಳೆ ನೋಡು. ಐ ಹೌದಾ, ಹೋಳ್ಗಿನ ಅದಕ್ಕೆ ಅನ್ಕೊಂಡ ನಾನು. ಹಂಗ ಗಮ್ಮಂತ ವಾಸನೆ ಬರಾಕತ್ತ. ಆಮೇಲೆ ಅಮ್ಮ ಅದು ಹೋಳ್ಗೆ ಸಾರಿ ಹುರ್ಕತ್ತಲ್ಲ, ಹಂಗೆಲ್ಲ ಹುರ್ಕೊಳಕತ್ತ. ನನಗೆ ಯಾಕೆ ಅನಿಸ್ತ. ಆದ್ರೂ ಬಿಡು, ಯಾಕೆ ಏನೋ ಮಾಡಕತ್ತಾನ ಅಮ್ಮ ಅಂತ ಅನ್ಕೊಂಡೆ. ಚಲೋ ಆತ್ ಬಿಡಪ್ಪಾಜಿ. ನಾನು ಹೋಳ್ಗೆ ತಿಂದು ಭಾಳ ದಿನ ಆಗಿತ್ತು. ನನಗೂ ಹೋಳ್ಗೆ ಅಂದ್ರೆ ಭಾಳ ಇಷ್ಟ. ನಾನು ಎಲ್ಲೆಲ್ಲೂ ಹೋಗೋದಿಲ್ಲ, ಬಾಗ್ಲಾಕ್ ಬಂದ್ಬಿಡ್ತಾನೆ. ಮತ್ತೆ ಯಾರ ಬಂದ್ರೆ ಏನು ಮಾಡೋದು? ಹೌದು, ದೌಡ್ ಬಾಗ್ಲ ಹಾಕೋಗು. ಮೊದ್ಲ ನಿಮ್ಮ ಅವ್ವನ್ ಗೆಳತ್ಯಾರ ಮೂಗು ನಾಯಿ ಮೂಗಿದಂಗ ಹಂಗ ವಾಸನೆ ಹಿಡ್ಕೊಂಡ್ ಬಂದ್ರು ಅಂದ್ರೆ ಬಂದ್ವಾ, ಅವು ಹೇಳಕ್ಕಾಗೋದಿಲ್ಲ. ಏನಾರ ಯಾರ ಬಂದ್ರ ಅಲ್ಲಿಂದಲ್ಲೇ ಏನಾರ ಹೇಳಿ ಕಳಿಸ್ಬಿಡು. ಬಾಗ್ಲಕ್ ಹೋಗ್ ದೌಡ್. ಹೂನಪ್ಪಾಜಿ, ಆ ಸರೋಜ ಅಂತಂತೂ ಬಂದ ಬಿಡ್ತಾರ. ಇನ್ ನೋಡಲ್ಲ ಮುಂದ್ ನೋಡಲ್ಲ. ಕಮ್ಲಕ್ಕ ಕಮ್ಲಕ್ಕ, ಏನ್ ಮಾಡಕತ್ತೀಯ? ಅಯ್ಯಯ್ಯೋ, ನಾನು ಹೇಳಲಿಲ್ಲ ಚಿಂಪ. ಒಕ್ಕರ್ಸೇ ಬಿಡ್ತು ನೋಡಲ್ಲ ಒಂದು. ಕರೀಲ್ ನಿಮ್ಮ ಅವ್ವನ್ ದೌಡ್. ಅಮ್ಮ ಬಾಯ್, ನಿಮಿಷ ವಾಪಸ್ ಕರೆಕ್ಟಾಗತ್ತಿ. ಏನ್ರಿ ಒಳಗೆ ಹೋಳ್ಗೆ ಮಾಡ್ಲೆ? ಏನ್ ಬರೀ ನಿಮ್ಮ ಮಾತು ಕೇಳ್ಕೊಂತ ಕೂತ್ಕೊಳ್ಳೆ ನಾನು. ಬೆಳಗ್ಗೆ ಒಂದು 50 ಸಲ ಕರೆದಿರ್ ನೋಡು. ಏಯ್, ನಿನ್ ಗೆಳಿತ್ ಬಂದಾಳ ಅಲ್ಲಿ ಸರೋಜಿ. ಆಕಿ ಏನು ಹೇಳಿ ಕಳಿಸ್ತೀಯ ಕಳಿಸು. ನಾನು ಹೋಳ್ಗೆ ತಿನ್ಬೇಕಂದು ಹೋಳ್ಗೆ ಮಾಡಿಸ್ಕೊಂಡ್ರು ನಾನು ತುಂಬ ಮನಸ್ಫೂರ್ತಿಯಾಗಿ ತಿನ್ಬೇಕು. ನಾನು ಆಕಿ ಏನಾರ ಕೊಟ್ಟು ಕಳಿಸ್ಬೇಕು. ನನಗೆ ಗೊತ್ತಿಲ್ದಂಗ ನಾನು ಮಾತ್ರ ಮನುಷ್ಯ ಆಗಿರಲ್ಲ. ಈಗ ಹೇಳಿರ್ತಾನೆ. ಹೌದು ಬಿಡ. ಮತ್ತ ನೀವಿಬ್ರು ಅದಿರಲ್ಲ ಅಪ್ಪ ಮಗ. ಇಬ್ರು ಹುರ್ದು ಬೀಜ ಹಿಡಿಬೇಕು ನೋಡು. ಅವನು ಹಂಗ ತಿಳಿ ತಿಂತಾನೆ ಪಾಪಕ್ಕಿಗೆ. ನೀವು ಹಂಗ ಮಾಡ್ರಿ. ನಿನ್ನ ಏನು ತಿಂದದೇನು ಹೊಟ್ಟೆ ಕಡಿಯಂಡ ನಿಲ್ತತಿ. ಒಂದೆರಡು ಹೋಳ್ಗೆ ಕೊಟ್ರ ನೋಡ್ತಂತಾಗ ನಾನು ಅದು ಏಸ್ ತಿಂತೀಯ ಹೋಳ್ಗಿನ ತಿನ್ನು. ಆತು ಹೋಗ್ರಿ, ಏನಾರ ಒಂದು ಹೇಳ್ತೇನೆ. ಬಾ, ಇಲ್ಲ ಹೊರ ಹೋಗೋಣ, ಅಲ್ಲಿ ಕುತ್ಕೊಳ್ಳೋಣ ಅದು ಕಟ್ಟಿಗೆ. ಬಾರ ಸರೋಜಿ ಒಳಗ. ಏನಕ್ಕಮ್ಲಕ್ಕ ಮನಿ ತುಂಬ ಘಮ್ ಅಂತ ವಾಸನೆ ಬರಕತ್ತತಿ. ಏನ್ ಮಾಡಿ ಅಂತದು? ಹೋಳ್ಗೆ ಮಾಡಿ ಏನಕ್ಕ ಹೋಳ್ಗೆ ವಾಸನೆ ಬಂದಂಗ ಆಗತ್ತತಿ? ಇಲ್ ಬಿಡ, ಹೋಳ್ಗೆ ಯಾರು ಮಾಡ್ತಾರ? ಇನ್ನು ಮುಂದಿನ ವಾರದ ಚೊಡಮು ಜಾತ್ರೆ ಐತಲ್ಲ, ಅವಾಗ ಮಾಡ್ತೀನಿ. ನಾನು ಮಾಡಿಲ್ಲವ. ಅಲ್ಲಿ ಪಕ್ಕಕ್ಕೆ ಶಂಕರಮ್ಮನ ಮನಿ ಐತಲ್ಲ, ಹಳೆಯ ಬಂದಾನ, ಅದಕ್ಕೆ ಮಾಡಿರ್ಬೇಕಿ. ಅದು ಹಂಗ ನಮ್ಮನಿಗೂ ವಾಸನೆ ಹತ್ಕೊಂಬಿಟ್ಟತ್ ನೋಡು. ಅದಕ್ಕೆ ಇಬ್ರು ಅಪ್ಪ ಮಗ ಕುಂತಿದ್ರು. ಹೋಳ್ಗೆ ಮಾಡ್ಕೊಡು ಅಂದ ನಮ್ಮ ಚಿಂಪನ. ಮುಂದಿನ ವಾರದ ಮಾಡ್ಕೊಡ್ತಾನೆ ಹೋಗಪ್ಪ ಅಂದದ್ದಕ್ಕೆ ಅವರಪ್ಪ ಕರ್ಕೊಂಡು ಹೋದ. ಹೊರಗೆ ಏನಾರ ಕೊಡಿಸ್ತಾನೆ ಅಂದು. ನಾನೇನು ಮಾಡಿಲ್ಲವ ಹೋಳ್ಗಿನ. ಮಾಡಿದ್ರೆ ನಿಂಗೆ ಕೊಡ್ದಂಗೆ ಇರ್ತಾನೇನ ಸರೋಜಿ? ಬಾ ಕುತ್ಕ ಬಾ. ಹೌದನ? ನಂದು ಕೆಲಸ ಆಗಿತ್ತ ಇವತ್ತು. ರೊಟ್ಟಿ ಮಾಡಿದ್ ಬೆಳಿಗ್ಗೆ. ಮಾಡಿ ಬಡ ಬಡ ಅನ್ನ ಸಾರು ಒಂದಿಟ್ಟು ಮಾಡಿಟ್ಟು ಬಂದು ನೋಡತ್ಲಾಗ. ಯಾಕ ನೀನು ಹೊರಗೆ ಬರಲಿಲ್ಲವ? ಇಟ್ಟತಿ ಬರ್ತಿದ್ದಿ. ಯಾಕ ನೀನು ಬರಲಿಲ್ಲ? ಅದಕ್ಕೆ ಬ್ಯಾಸರ ತವ ಮನೆ ಹತ್ರ. ಅದಕ್ಕೆ ಎದ್ದು ಬಂದವ. ನಾನು ನಮ್ಮ ಮನೆಯವರೆಲ್ಲ ಸಂತಿ ಹೋಗ್ಯಾರ, ಬರ್ತಾರಂತ. ಬಂದ ಮೇಲೆ ಒಕ್ಕ ನಾನು ಉಣ್ಣಕ್ಕೆ ನೀಡ್ಬೇಕಲ್ಲ, ಒಕ್ಕನಂತ. ಅದಕ್ಕೆ ಹಂಗ ಬಂದು ನೋಡು. ಆಗೈತಲ್ಲ ನಿಂದೆ ಕೆಲಸ? ಹ್ಞೂ ಆಗೈತಿ. ಕುತ್ಕ ಬಾ. ಏನಾತ? ಕುತ್ಕ ಇಲ್ಲೇ. ಭಾರಿ ಚಲೋ ಅದ ಬಿಡ ಇವೆರಡು ಮಂಚ. ಚೇರ ಬಾ ನೋಡತ್ಲಾಗ. ಮನೆ ಬಂದರೆ ಈ ಮಂಚದ ಮೇಲೆ ಆರಾಮಾಗಿ ಕುತ್ಕೋಬೋದು. ಹೂನ, ಹಳೆ ಕಾಲದ್ದವು ಮಂಚ. ನಮ್ಮ ಅತ್ತಿಗೆ ಅವ್ರತ್ ಕೊಟ್ಟದ್ದಂತೀವು, ಅವಾಗಿನವಂತೀವು ಮಂಚ ಹಳೆಯವ. ಮತ್ತು ನಾವೇನು ಮಾಡೋಕ್ಕೋಗಿಲ್ಲವ. ಚಲೋ ಅದಾವು, ಗಟ್ಟದವು ನೋಡಿ. ಇನ್ನೂ ಒಂದು ಹುಳ ಹತ್ತಿಲ್ಲ, ಏನಿಲ್ಲ. ಅವಾಗಿನ ಕಾಲದ ಹಳೆ ಮಂಚ. ಅಕ್ಕ ಸುಮ್ಮ ಹಾಲು ಹಾಕಿ ನೋಡಿ ಬಂದಾರ, ಆರಾಮಾಗಿ ಕುಂದಿರ್ತಾರೆ. ಈ ಚೇರು ಪಾರು ಎಲ್ಲವ ತರೋದತ್ಲಾಗ ಇದ್ದಾವ. ಹಂಗ ಮಾಡೋದು, ಮತ್ತೆ ಏನು ಮಾಡೋದು? ಚಲೋ ಅದ ಬಿಡು. ಚೇರ್ದೇನು ಅವಶ್ಯಕತೆನ ಇಲ್ಲ. ಮತ್ತೆ ಬೆಳಿಗ್ಗೆ ಏನು ಮಾಡಿದ್ದೆವ ನೀ ತಿಂಡಿಗೆ? ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ಈಗ ರೊಟ್ಟಿ ಮಾಡೋಣ ಅಂತ ರೊಟ್ಟಿಗೆ ಜಿಗಿಟ್ ಹಾಕೊಂಡಿದ್ದು ನೋಡಿ. ನಾನು ರೊಟ್ಟಿ ಮಾಡ್ಬೇಕು. ಮತ್ತು ನೀನು ಬಂದೆಲ್ಲ, ಅದಕ್ಕೆ ಹಂಗೆ ಕುತ್ಕೊಂಡೆ. ಹೌದಾ? ಬಾ ಹಂಗಾರೆ ನಾನು ಕೈ ಜೋಡಿಸ್ತಾನೆ, ಇಬ್ರು ಕುತ್ಕೊಂಡು ಮಾಡೋಣಂತ. ಏನಾಯ್ತು? ನನಗೂ ಮಾತಾಕತ್ತೀನಿ, ನಂಗೆ ಜೊತೆಗೆ ಕೆಲಸನೂ ಆಕತಿ. ಆಮೇಲೆ ನಮ್ಮ ಮನೆಯವ್ರು ಬರ್ತಾರ, ಆಟತಿಗೆ ಎದ್ದುಕೊಂಡು ನಾನು. ಬಾ ಬಿಡ. ಮತ್ತೆ ಯಾಕೆ ಆರಾಮ ನಿಮ್ಮ ಮನ್ಯಾಗ ಮಾಡಿ ಬಂದಿದ್ದಿ, ಮತ್ತೇನು ಬಂದು ನಮ್ಮ ಮನೆಗೆ ಮಾಡ್ತೀಯ ಸರೋಜಿ? ನೀನು ಇನ್ನೂ ಮನ್ಯಾರ ಮುಸ್ರಿ ತಿಕ್ಕಿಯವ ಒಂದು ನಮ್ಮನೆ ಆಕತ್ ನನಗೆ. ನಿನ್ನ ಹತ್ರ ಕೆಲಸ ಮುಗಿಸ್ಕೊಳಕ. ಇರಲಿ ಬಿಡು, ಆರಾಮಾಗಿ ಕುತ್ಕ. ಏನಾಯ್ತು? ಮತ್ತೆ ಬೆಳಗ್ಗೆ ನೀನೇನು ಮಾಡಿದ್ದಿ ನಾಷ್ಟಕ್ಕೆ? ನಾನು ರೊಟ್ಟಿ ಮಾಡ್ಬಿಡ್ತಾನೆ ಬಿಡ. ದಿನ ಹತ್ಲ ಬೆಳಗ್ಗೆ ಎದ್ದಕ್ಕೆ ರೊಟ್ಟಿ ಬಡೋದಿಟ್ಟೆ ಅಂದ್ರೆ ಮಧ್ಯಾಹ್ನ ಹಾಕತ್ತಿ, ರಾತ್ರಿಗೆ ಹಾಕತ್ತೆ.
ಆಗ ಒಂದಿಟ್ಟು ಸಾರು ಮಾಡ್ತಾನೆ ಅತ್ಲ ಚಿಂತಿರೋದಿಲ್ಲವ ಇಡೀ ದಿನಕ್ಕೆ. ನಮ್ಮ ಹುಡುಗಿ ನಿಮ್ ಚಿಂಪು ಮಾಡ್ದಂಗೆ ಮಾಡೋದಿಲ್ಲವ, ಏನಿರ್ತೈತೆ ಅದನ್ನ ತಿಂದು ಸುಮ್ಮನೆ ಆಡ್ತತಿ. ಹ್ಞೂ ಹೌದು ಬಿಡು. ಮತ್ತ ಈಕೇನಪ್ಪ ಹೋಗಕ್ಕವಲ್ಲ. ಆದ್ರೂ ಮನೆಯೆಲ್ಲ ವಾಸನೆ ಐತ್ ಬಿಡ ಕಮಲಕ್ಕ. ಒಳ್ಳೆ ನಿಮ್ಮ ಮನೆಗೆ ಹೋಳಿಗೆ ಮಾಡ್ದಂಗೆ ಐತ್ ನೋಡು, ಎಂತ ವಾಸನೆ ಐತ್ ಬಿಡ ಮನೆಯೆಲ್ಲ. ಅಕ್ಕಿ ಅಂತ ಏನ್ ಮಾಡಿದ್ದಾಳೆ ಹೋಳಿಗೆನ ಶಂಕರವ್ವ? ಹ್ಞೂ ಹ್ಞೂ ಹಂಗ ನೋಡ, ನಮ್ಮ ಮನೆಯೆಲ್ಲ ವಾಸನೆ ಆಗ್ಬಿಟ್ಟತಿ. ಹಂಗ ಅದಕ್ಕೆ ನಮ್ಮ ಹುಡ್ಗನು ಹೋಳ್ಗೆ ಮಾಡ್ಕೊಡ ಅನ್ನ. ಮತ್ತು ನಾನು ಮತ್ತು ಮುಂದಿನ ವಾರದ ಮಾಡ್ಬೇಕಪ್ಪ, ಜಾತ್ರೆ ಐತಿ ಅವಾಗ ಕೊಡ್ತಾನಂತ. ಈಗ ಬೇಡ ಅನ್ನ, ಅವರಪ್ಪ ಅಕ್ಕ ಚಾಕ್ಲೇಟ್ ಏನಾರ ಕೊಡ್ಸ್ಕೊಂಬರ್ತಾನೆ ಅಂದು ಕರ್ಕೊಂಡು ಹೋದ್ರು. ಅದಕ್ಕೆ ತನ್ನ ತಂದಿ ಮಗ ಹೋದ್ರು, ನೀ ಬರತ್ಲೇ ಎದ್ದು ಹೊರಗೆ. ಹೌದನ, ಹೋಳಿ ಬಿಡು ಚಲೋ ಆತು. ಮತ್ತೇನು ಮಾಡ್ತೀವ ಈಗ? ಅಲ್ಲ ಮತ್ತೆ ಮುಂದಿನ ಮಂಗಳವಾರಕ್ಕಲ್ಲ ಹೋಳ್ಗೆ ಮಾಡ್ಬೇಕು, ಜಾತ್ರೆ ಒಂದು ಬಂತು, ಮತ್ತೆ ಎಡಿ ಕೊಡಕ್ಕೆ ಮಾಡ್ಬೇಕಲ್ಲ ಹೋಳ್ಗಿನ. ಸರೋಜಾ ಆಂಟಿ ನೀವು ಇಲ್ಲದಿರ? ಹೂನಪ್ಪ ಇಲ್ಲೇ ಅದನಿ. ಈಗೆಲ್ಲಿ ಬಿದ್ಲು ನನ್ನ ಮಗಳು? ಬಾವೆ ಬಿದ್ಲ ಚರಂಡೆ ಬಿದ್ಲ? ಅಯ್ಯ ಆಂಟಿ ನೀವೇನಂಟಿ, ನಾನೇನೆಲ್ಲ ಟೈಮ್ನಾಗೂ ನಕಲಿ ಮಾಡೋದಿಲ್ಲ. ನಿಮ್ಮ ಮಗಳು ಅಲ್ಲಿ ಇವತ್ತು ಬಿದ್ದಿರೋದು. ಮತ್ತಿನ್ಯಾರು ಬಿದ್ರು? ನನಗಂತೂ ಮಗ ಇಲ್ಲಪ್ಪ, ಇರೋದು ಒಬ್ಬಕ್ಕೆ ಮಗಳು. ಅಕ್ಕಿನೂ ಅಲ್ಲೇ ಆಡಕತ್ತಿದ್ಲು, ನಾನು ಬಂದೆ, ನಮ್ಮ ಮನೆಯವರು ಸಂತಿ ತರಕ್ ಹೋಗ್ಯಾರ. ಅಯ್ಯ ಆಂಟಿ ಇವತ್ತು ಬಿದ್ದಿರೋದು ನಿಮ್ಮ ಮಗಳಲ್ಲ. ಅಂಕಲು ಸಂತಿ ಮಾಡಕ್ ಹೋಗಿಲ್ಲ, ಕುಡುದು ತೆಲಾಡ್ಕೊಂತ ಬಂದು ಆ ಕಡೊಮ್ಮೆ ಈ ಕಡೊಮ್ಮೆ ಗಾಡಿ ಹಾಕ್ಯಂತ ಅಲ್ಲಿ ದೊಡ್ಡ ಗಟರ್ ದಂಡ ಐತಲ್ಲ, ದಬಾರ ನಂಗೆ ಬಿದ್ದುಬಿಟ್ರು. ಅಲ್ಲೇ ನಿಮ್ಮ ಮಗಳು ಕುಂಟಪಿಲ್ಲಿ ಆಡಕತ್ತಿದ್ಲ ಪಿಂಕಿ, ಜೋರಾಗಿ ಅಪ್ಪಾಜಿ ಅಂತ ಹೊಯ್ಕೊಳಕತ್ಬಿಟ್ಲು. ಅಲ್ಲಿ ಜನ ಎಲ್ಲ ಸೇರಿ ಎತ್ತಾಕತ್ತಿದ್ರ. ಅದಕ್ಕೆ ನಾನು ಇಲ್ಲಿ ಓಡ್ ಬಂದೆ ನಿಮ್ಮ ಹತ್ರ ಹೇಳೋಣ ಅಂತ. ನೀವು ನೋಡಿದ್ರೆ ಇಲ್ಲಿ ಕುಂತೀರಿ, ಬರ್ರಿ ದೌಡು. ಸಂತಿ ಮಾಡಕ್ ಹೋಗಿಲ್ಲ ಹಂಗಾರ? ಅಯ್ಯೋ ಕೊಟ್ಟದ್ ರೊಕ್ಕ ಎಲ್ಲ ಕುಡುದು ತಲೆ ಆಡ್ಕೊಂತ ಬಂದ ನನ್ನ ಗಂಡ. ಯವ್ವ ಸಾಕಾಗ್ಬಿಡತವ ನನಗಂತೂ. ಹ್ಞೂ ಆಂಟಿ ನಮ್ಮ ಅಪ್ಪಾಜಿನೂ ಅಲ್ಲೇ ಐತಿ. ನನಗೆ ಚಾಕ್ಲೇಟ್ ಕೊಡ್ಸಕ್ಕಲ್ಲಿ ಕರ್ಕೊಂಡು ಹೋಗಿತ್ತ. ಅವಾಗ ಅವ್ರ ಅಂಕಲ್ ಅದರಲ್ಲ ಹಂಗ ತಲೆ ಆಡ್ಕೊಂತ ಅಲ್ಲಮ್ ಇಲ್ಲಮ್ ಗಾಡಿ ಬಡಸ್ಕೊಂತ ಬಂದು ದಬಾರ ನಂಗೆ ಬಿದ್ಬಿಟ್ರಂಟಿ. ತೆಲಿಪಲ್ಲಿಗೆ ಏನಾರ ಪೆಟ್ಟು ಬಿದ್ದತನ. ಬರ್ರಿ ಅಂಟಿ ನೀವು ದೌಡು. ನೋಡ ಕಮ್ಲಕ್ಕ, ಇಷ್ಟ ದಿನ ರಾತ್ರಿ ಕುಡ್ಕೊಂಬರೋರು ಈಗ ಹಗ್ಲಿನ ಕುಡಿಯಕತ್ತಾರ. ಇವ್ರಿಂದ ಹೊಲ್ಸ್ ಕೆಲಸ ಮಾಡೋದಕ್ಕನ ನಾನು ಸಂಬಳ ಬರತ್ಲೆ ಕಸ್ಕೊಂಡು ಕೈಯಾಗ ಹಿಡ್ಕೊಳ್ಳೋದು. ಇವತ್ತು 1000 ರೂಪಾಯಿ ಕೊಟ್ಟಿದ್ದೆ, ಸಂತಿ ತಗೊಂಬರ್ ಹೋಗ್ರಿ ಕಿರಾಣಿ ಸಂತಿ ಎಲ್ಲ ತಗೊಂಬರ್ರಿ ಅಂತ. 1000 ರೂಪಾಯಿದ್ದು ಎಲ್ಲಿ ಕುಡ್ದು ಬಂದೈತೆ ನೋಡೋದು ದರಿದ್ರ ತಂದು. ನಮಗೆ ಚರಂಡೆ ಬೀಳೋಡ್ ಕುಡ್ದತಿ ಅಂದ್ರೆ ಓಟು 1000 ರೂಪಾಯಿದ ಕುಡ್ದತಿ. ಬರ್ತಾನೆ ತಡಿಯವ, ನಾನು ಯಾ ಚರಂಡೆ ಬಿದ್ದು ಏನು ಒಳ್ಳಾಡಕತ್ತೈತೆ ಮತ್ತೆ ಇನ್ನೂ ಏನು ಅನಾಹುತ ಮಾಡ್ಕೊಂಡನ. ನಾವು ಬರೀ ದುಡ್ದನ್ನೆಲ್ಲ ಇದಕ್ಕೆ ಆಡ್ಬೇಕು ನೋಡಿ. ಮತ್ತೆ ದವಾಖಾನಿಗೆ ಬೇರೆ ಖರ್ಚು ಮಾಡ್ಬೇಕು, ತೆಲಿಗೆ ಬೇರೆ ಬಿದ್ದತಂತ ಹೊಡ್ತಾ. ಬರ್ತಾನೆ ತಡಿಯವ ನಾನು. ಚಿಂಪುನ ಏನೋ ಕೆಲಸ ಇರ್ಬೇಕದು, ಹೋಳ್ಗೆ ತಿನ್ನೋದಕ್ಕೆ ಇಂತ ನಾಟಕ ಮಾಡಕತ್ತಾನೆ. ಬರಲಿ ಮನೆಗೆ. ಚಿಂಪ ನಿಜ ಹೇಳು, ನಿಜವಾಗ್ಲೂ ಅಕ್ಕಿ ಗಂಡ ಕುಡಿದು ಚರಂಡೆ ಬಿದ್ನ? ಇಲ್ಲಿ ಬಿಡಬೇ, ಆಂಟಿ ಮಾತಾಡ್ಕೊಂತ ಕುತ್ಕೊಂತಲ್ಲ, ಅದಕ್ಕೆ ಅಪ್ಪಾಜಿ ಹಿಂಗೆ ಸುಳ್ಳು ಹೇಳೋ ಅಂತ ಅದಕ್ಕೆ ಬಂದು ಸುಳ್ಳು ಹೇಳಿದೆ. ಬಾ ಬಡ ನಾವು ಉಣ್ಣನಂತ. ಆಕಿ ಬಂದೀಗ ನನ್ನ ಹತ್ರ ಜಗಳ ಮಾಡೋದು ನಿಮ್ಮ ಅಪ್ಪ ಮಗನ ಹತ್ರ ಅಲ್ಲ, ನೀ ಮಾಡೋ ಹೊಲ್ಸ್ ಕೆಲ್ಸಕ್ಕೆ. ನಿಮ್ಮ ಅಪ್ಪನೂ ಹಂಗೆ ಮಾಡ್ತಾನೆ. ಏನು 1-2 ಹೋಳಿಗೆ ಕೊಟ್ಟೋದೇನು ನಿಮ್ಮ ಅಪ್ಪಗೇನು ಕಡಿಮೆ ಆಕತ್ತಂತ? 1 kg ಹಾಕಿ ಮಾಡೇನಿ, ಓಟು ಅವನ ತಿಂತದಾನ ನಿಮ್ಮ ಅಪ್ಪ. ಕರಿ ಹೋಗಿ ನಿಮ್ಮ ಅಪ್ಪನ ಬಡಿತಾನೆ ಇಬ್ರಿಗೂ. ತಿನ್ರದು ಎಷ್ಟು ತಿಂತೀರ ನೋಡ್ತಾನೆ ನಾನು. ಬಂದ ಬಿಟ್ಟಾಗ ನಾನು ಹೋಗಿ ಹೋಗು ದೌಡು. ಆಕಿ ಅಲ್ಲಿ ಹೋಗಿ ಬರೋದ್ರಾಗ ನಾವು ಬಡ ಉಂಡ ಬಿಡೋಣ ಅಂತ ಬಾಗ್ಲಕ್ಕಂಬ ಹೋಗ. ಚಿಂಪ ನೀನು ಹೋಗಿ, ನೀನು ಕುಂತಿಯಲ್ಲ, ಹೋಗ ದೌಡು ತಟ್ಟಿಗೆ ಹಚ್ಕೊಂಬ. ಬಂತಾಡ್ರಿ ಎಲ್ಲ ಹಚ್ಕೊಂಬರ್ತಾನೆ ಒಂದು ತಟ್ಯಾಗ.